ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿಯಲ್ಲಿ ಸಂತೋಷದ ಜೀವನಕ್ಕೆ ಬಹಳ ಮುಖ್ಯವಾದ ವಿಷಯಗಳನ್ನು ಸೂತ್ರೀಕರಿಸಿ ಹೇಳುತ್ತಾರೆ. ರಾಜನ ಆಡಳಿತಕ್ಕೆ ಸಂಬಂಧಿಸಿದಂತೆ ನೀತಿಗಳನ್ನು ಹೇಳಿದಂತೆ ಆತನ ಸುಖ ಸಂಸಾರಕ್ಕೆ ಮೂಲವಾಗುವ ನೀತಿಗಳನ್ನು ಹೇಳುತ್ತಾರೆ. ಆಚಾರ್ಯ ಚಾಣಕ್ಯನು ತನ್ನ ನೀತಿಶಾಸ್ತ್ರದಲ್ಲಿ ಧರ್ಮ, ಅರ್ಥ, ಕೆಲಸ, ಮೋಕ್ಷ, ಕುಟುಂಬ ಸಂಬಂಧಗಳು, ಘನತೆ, ಸಮಾಜ ಸಂಬಂಧಗಳು, ದೇಶ ಮತ್ತು ಪ್ರಪಂಚದ ಜೊತೆಗೆ ಇತರ ಅನೇಕ ವಿಷಯಗಳ ಬಗ್ಗೆ ಸೂತ್ರಗಳನ್ನು ನೀಡಿದ್ದಾರೆ. ಪ್ರತಿಯೊಬ್ಬರು ತಮ್ಮ ಸಂಸಾರ, ಪ್ರೇಮ ಜೀವನ, ಲೈಂಗಿಕ ಜೀವನ ಸುಖಕರವಾಗಿರಲಿ ಅಂತ ಬಯಸುತ್ತಾರೆ. ನೀವು ಸಹ ಉತ್ತಮ ಮತ್ತು ಸಂತೋಷದ ಪ್ರೇಮ ಜೀವನವನ್ನು ಬಯಸಿದರೆ ಆಚಾರ್ಯ ಚಾಣಕ್ಯರು ನೀಡಿದ ಈ 9 ಲೈಂಗಿಕ ಸೂತ್ರಗಳನ್ನು ನಿಮ್ಮ ಜೀವನದಲ್ಲಿ ತಪ್ಪದೇ ಅಳವಡಿಸಿಕೊಳ್ಳಿ. ಫಸ್ಟ್ ಒನ್, ಸ್ಪಿರಿಚುವಲ್ ಅಟ್ರಾಕ್ಷನ್. ಮಹಿಳೆಯಾಗಲಿ ಅಥವಾ ಪುರುಷನಾಗಲಿ ಯಾವುದೇ ವ್ಯಕ್ತಿಗೆ ಲೈಂಗಿಕ ಆಕರ್ಷಣೆ ಸಾಮಾನ್ಯ. ಆಕರ್ಷಣೆಯು ಮನುಷ್ಯನ ಆಂತರಿಕ ಸ್ವಭಾವ. ಸುಖಕರ ಲೈಂಗಿಕತೆಯನ್ನು ಹೊಂದಲು ಗಂಡ ಹೆಂಡತಿ ಆಕರ್ಷಣೆಯನ್ನು ಉಳಿಸಿಕೊಳ್ಳಬೇಕು. ಸೆಕೆಂಡ್ ಒನ್, ಫಿಸಿಕಲ್ ಸ್ಯಾಟಿಸ್ಫ್ಯಾಕ್ಷನ್. ಪತಿ ಪತ್ನಿಯರ ನಡುವಿನ ಆಕರ್ಷಣೆಯ ಕೊರತೆಯು ಹೆಚ್ಚಿನ ಸಂದರ್ಭಗಳಲ್ಲಿ ದೈಹಿಕ ತೃಪ್ತಿಯನ್ನು ಪಡೆಯದ ಕಾರಣ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಕೆಲವರು ವಿವಾಹೇತರ ಸಂಬಂಧಗಳತ್ತ ಸಾಗುತ್ತಾರೆ. ದೈಹಿಕ ತೃಪ್ತಿ ಅಂದರೆ ಹಾಸಿಗೆಯಲ್ಲಿ ಒಬ್ಬರನ್ನೊಬ್ಬರು ತೃಪ್ತಿಪಡಿಸುವುದು ಮಾತ್ರವಲ್ಲದೆ ಮನಸ್ಸು ಮತ್ತು ಮಾತುಗಳಿಂದ ಪರಸ್ಪರ ಉದಾರವಾಗಿರುವುದು. ಥರ್ಡ್ ಒನ್, ಸೆಕ್ಸುವಲ್ ಲೈಫ್. ಕೆಲವರು ವಿವಾಹೇತರ ಸಂಬಂಧವನ್ನು ದೊಡ್ಡ ಸಾಧನೆ ಎಂದು ಪರಿಗಣಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ಸಂಗಾತಿಗಳ ಪರಸ್ಪರ ಸಮರ್ಪಣೆ ಮತ್ತು ಯಶಸ್ವಿ ಲೈಂಗಿಕ ಜೀವನ ಬಹಳ ಮುಖ್ಯ. ಇಲ್ಲದಿದ್ದರೆ ಸಂಬಂಧ ಕೆಡಲು ಪ್ರಾರಂಭ ಮಾಡುತ್ತದೆ. ಎಷ್ಟು ಸಲ ಸಂಗಾತಿಯ ಜೊತೆಗಿನ ಸಂಬಂಧದಿಂದ ತೃಪ್ತರಾಗದಿದ್ದರೂ ಮತ್ತೊಂದು ಸಂಬಂಧ ಹೊಂದಲು ಉತ್ಸುಕರಾಗಿರುತ್ತಾರೆ. ಇದು ಜೀವನ ಹಾಳು ಮಾಡುತ್ತದೆ. ಫೋರ್ತ್ ಒನ್ ಶುಡ್ ಗೆಟ್ ಮ್ಯಾರಿಡ್ ಇನ್ ಅಡಲ್ಟ್ಹುಡ್. ಚಿಕ್ಕ ವಯಸ್ಸಿನಲ್ಲೇ ಮದುವೆಯಾಗುವುದು ಲೈಂಗಿಕ ಕಾತರವನ್ನು ತನ್ನಿಸಿಕೊಳ್ಳಲು, ಲೈಂಗಿಕ ಸಾಹಸಗಳನ್ನು ಮಾಡಲು ಪೂರಕವಾಗುತ್ತದೆ. ಆದರೆ ವಯಸ್ಸಾಗುತ್ತಾ ಹೋದಂತೆ ಲೈಂಗಿಕತೆಯ ಬಗ್ಗೆ ತಿಳುವಳಿಕೆ ಮತ್ತು ಉದಾರತೆ, ಪ್ರೀತಿ ಹಾಗೂ ಅನ್ವೇಷಣೆಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಫಿಫ್ತ್ ಒನ್, ಬೋತ್ ಹಸ್ಬೆಂಡ್ ಆ್ಯಂಡ್ ವೈಫ್ ಶುಡ್ ಬಿ ಫ್ರೆಂಡ್ಸ್ ವಿತ್ ಈಚ್ ಅದರ್. ಗಂಡನಿಗೆ ಹೆಂಡತಿ ಅಥವಾ ಹೆಂಡತಿಗೆ ಗಂಡ ಉತ್ತಮ ಗೆಳತಿಯಾಗಿದ್ದಾಗ ಲೈಂಗಿಕ ಜೀವನವು ತುಂಬ ಉತ್ತಮವಾಗಿರುತ್ತದೆ. ಏಕೆಂದರೆ ಇಬ್ಬರು ತಮ್ಮ ಸುಖದ ಸೂತ್ರಗಳನ್ನು ಪರಸ್ಪರ ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ. ಸಿಕ್ಸ್ತ್ ಒನ್, ಹ್ಯಾಪಿನೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಮ್ಯಾರಿಡ್ ಲೈಫ್. ಸಂತೋಷದ ವೈವಾಹಿಕ ಜೀವನ ಮತ್ತು ದೈಹಿಕ ಜೀವನಕ್ಕೆ ಸಂತೋಷ ಬಹಳ ಮುಖ್ಯ. ಇದರೊಂದಿಗೆ ದೈಹಿಕ ತೃಪ್ತಿಯು ದಾಂಪತ್ಯ ಜೀವನದಲ್ಲಿ ಸುಖದ ಗುಟ್ಟು. ಅದಕ್ಕಾಗಿಯೇ ನಿಮ್ಮ ಸಂಗಾತಿಯ ದೈಹಿಕ, ಭಾವನಾತ್ಮಕ ಮತ್ತು ದೈಹಿಕ ಸಂತೋಷವನ್ನು ನೋಡಿಕೊಳ್ಳಿ. ಸೆವೆಂತ್ ಒನ್, ರೆಸ್ಪೆಕ್ಟ್. ತಮ್ಮ ಹೆಂಡತಿ ಅಥವಾ ಗೆಳತಿಯನ್ನು ಯಾವಾಗಲೂ ಗೌರವದಿಂದ ಕಾಣುವ ವ್ಯಕ್ತಿಯು ಸಂಬಂಧವು ತುಂಬ ಗಟ್ಟಿಯಾಗಿರುತ್ತದೆ. ಅಂತಹ ವ್ಯಕ್ತಿಯು ಸ್ವತಃ ಗೌರವವನ್ನು ಪಡೆಯುತ್ತಾನೆ ಮತ್ತು ಅವನ ಲೈಂಗಿಕ ಜೀವನವು ಯಾವಾಗಲೂ ಸಂತೋಷದಿಂದ ಕೂಡಿರುತ್ತದೆ. ಏಟ್ತ್ ಒನ್, ಹಾನೆಸ್ಟಿ. ಚಾಣಕ್ಯ ನೀತಿಯ ಪ್ರಕಾರ ಸಂಬಂಧದಲ್ಲಿ ಪ್ರಾಮಾಣಿಕತೆ ಇರುವುದು ಬಹಳ ಮುಖ್ಯ. ತನ್ನ ಸಂಗಾತಿಯೊಂದಿಗೆ ಪ್ರಾಮಾಣಿಕವಾಗಿ ಸಂಬಂಧವನ್ನು ನಿರ್ವಹಿಸುವ ವ್ಯಕ್ತಿಯು ಸಂಸಾರ ಎಂದಿಗೂ ಮುರಿಯುವುದಿಲ್ಲ. ಅವರ ಸಂಗಾತಿಯು ಯಾವಾಗಲೂ ಅವರನ್ನು ನಂಬುತ್ತಾರೆ. ನಿಮ್ಮ ಪ್ರೇಮ ಜೀವನವನ್ನು ಸಂತೋಷದಿಂದಿಡಲು ನೀವು ಬಯಸಿದರೆ ಸಂಬಂಧದ ಬಗ್ಗೆ ಪ್ರಾಮಾಣಿಕವಾಗಿರಲಿ. ಫೈನಲ್ ಒನ್, ಅದರ್ ಪರ್ಸನ್ಸ್ ಅಟ್ರಾಕ್ಷನ್ ಈಸ್ ವೆರಿ ಡೇಂಜರಸ್. ಉತ್ತಮ ಲೈಂಗಿಕ ಶಕ್ತಿ ಹೊಂದಿದ ಪುರುಷ ಅಥವಾ ಸ್ತ್ರೀಯ ಚಿತ್ತವನ್ನು ಸೆಳೆಯಲು ಅನ್ಯರು ಪ್ರಯತ್ನ ಪಡುತ್ತಾರೆ. ಆದರೆ ಅದನ್ನು ಕಾಲ ಕಸದಂತೆಯೇ ಕಾಣಬೇಕು. ಜಗತ್ತಿನಲ್ಲಿ ಲೈಂಗಿಕ ಸುಖವುಳ್ಳ ಉತ್ತಮ ದಾಂಪತ್ಯಕ್ಕಿಂತ ಮಿಗಿಲಾದದ್ದು ಯಾವುದೂ ಇಲ್ಲ. ಮೈ ಡಿಯರ್ ಫ್ರೆಂಡ್ಸ್, ಚಾಣಕ್ಯರ ಪ್ರಕಾರ ನಿಮ್ಮ ಜೀವನವು ಉತ್ತಮ ಲೈಂಗಿಕ ಜೀವನವನ್ನಾಗಿಸಿಕೊಳ್ಳಬೇಕೆಂದರೆ ಈ 9 ಫಾರ್ಮುಲಾಗಳನ್ನು ಒಮ್ಮೆ ಅಳವಡಿಸಿಕೊಳ್ಳಿ. ಇದರಿಂದ ನಿಮಗೆ ಉಪಯೋಗವಾಗಬಹುದು. ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಯೂತ್ ಮೋಟಿವೇಶನ್ಸ್ ಕನ್ನಡ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ
ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.